ಸುಭಾಷ, ಇನ್ ಮುಂದಕ್ಕಾದ್ರೂ ಖಾಲಿ ಪೋಲಿಯಲ್ಲಿ ಅದ್ ಬಿಟ್ಬಿಟ್ಟು ಜವಾಬ್ದಾರಿಯಿಂದ ನಡ್ಕೊಳಕ್ ಕಲ್ಕೊ. ಇನ್ ಮುಂದಕ್ಕೆ ಏನಾದ್ರೂ ಅಪ್ಪ ಏನ್ ಗೌರವ ಅಟ್ಟಿ ಮಾನ ಕಲಿಯೋ ಕೆಲಸ ಏನಾದ್ರು ಮಾಡಿದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ವಿದ್ಯಕ್ಕ, ಅರೆ ರೇ, ನಾನೇ ಅಂತ ಈಟ್ ಬಿರ್ನೆ ಕಂಡಿಟ್ಬಿಟ್ಟೆ. ಅದ್ ಹೆಂಗೆ? ಈ ಅಟ್ಟಿಲಿ ನನ್ ಕೂಟ ಈಟೊಂದ್ ಪಿರುತಿ ಸಲುಗೆಯಿಂದ ನಡ್ಕೊಳ್ಳೋರು ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಕಣಕ್ಕ. ಚಿತ್ರಕ್ಕ ಮತ್ತೆ ವಿನಂತಿ ಅಕ್ಕನುವೆ ಹೆಚ್ಚು ಕಮ್ಮಿ ನನ್ ವಯಸ್ಸವ್ರೆಯ. ಆದ್ರೂ ಅವ್ರು ಯಾವತ್ತೂ ನನ್ ಕೂಟೆ ಈಟೊಂದ್ ಪಿರುತಿಯಿಂದ ನಡ್ಕೊಂಡೇ ಇಲ್ಲ. ಅವ್ರ ದೃಷ್ಟಿಲಿ ನಾನೊಬ್ಳು ಬ್ರೋಕರ್ ಕೆಲ್ಸ ಮಾಡ್ತಾ ಜೀವನ ಮಾಡ್ಕೊಂಡು ಗೌಡ್ರು ಪಕ್ಷಕ್ಕೋಸ್ಕರ ಕೆಲ್ಸ ಮಾಡ್ಕೊಂಡಿರೋ ಸಾಮಾನ್ಯ ಕಾರ್ಯಕರ್ತನ ಮಗಳು ಅಟ್ಟೆಯ. ನಿಜ ಹೇಳ್ಬೇಕು ಅಂದ್ರೆ ನೀವೊಬ್ರೆಯ ಈ ಸ್ಥಾನಮಾನ ಈಟೊಂದ್ ಆಸ್ತಿ ಅಂತಸ್ತು ಇದ್ರುವೆ ನನ್ ಜೊತೆ ಹಿಂಗ್ ಬೆರೆಯೋದು. ಪಿರುತಿ, ವಿಶ್ವಾಸ, ಸ್ನೇಹದ ಮುಂದ್ಗುಟೆ ಇದ್ಯಾವ್ದು ಲೆಕ್ಕಕ್ ಬರಕಿಲ್ಲ. ನೀನ್ ಅದಕ್ಕೆಲ್ಲ ಬಾಸ್ರ ಮಾಡ್ಕೋಬೇಡ ಚಂಪಾ. ಅಕ್ಕ, ಈಟ್ ದಿನ ನೀವಿಲ್ದೆ ಸ್ಯಾನೆ ಬೇಸರ ಆಗೋಗಿತ್ತು. ಈಗ ನೀವ್ ಬಂದಿದ್ದೀರಲ್ಲ, ಖುಷಿ ಆಯ್ತು ಅಕ್ಕ. ಅದನ್ ಬಿಡು, ನಿಂಗೋಸ್ಕರ ಏನ್ ತಂದೀವ್ನ್ ಗೊತ್ತಾ? ಅಯ್ಯೋ ಅಕ್ಕ, ಇದೆಲ್ಲ ಯಾಕ್ ತರಕ್ ಹೋದ್ರಿ? ಅಕ್ಕ ಪಿರುತಿಯಿಂದ ನಿಂಗೆ ಏನು ತಂದ್ಕೊಡೋದ್ ಬ್ಯಾಡ್ವೆ? ಅಯ್ಯೋ ಹಂಗೇನಿಲ್ಲ ಅಕ್ಕ. ರವೆ ಉಂಡೆ ನಂಗ್ ಸ್ಯಾನೆ ಇಷ್ಟ ಕಣಕ್ಕ. ಚಂಪಾ, ನಿಂಗೆ ರವೆ ಉಂಡೆ ಅಂದ್ರೆ ಸಾನೆ ಇಷ್ಟ ಅಂತ ನನಗ್ ಗೊತ್ತು. ನಮ್ಮ ಅವ್ವಂಗ್ ಹೇಳ್ದೆ, ಅದಕ್ಕೆ ಮಾಡ್ಕೊಟ್ರು. ತಿನ್ಬಿಟ್ಟು ಹೆಂಗದೆ ಅಂತ ಹೇಳು. ಯಾಕ್ ಚಂಪಾ, ಯೋನಾಯ್ತು? ನಮ್ಮವ್ವ ನೆನ್ಪಾದ್ಲು ಕಣಕ್ಕ. ಹೆಣ್ಮಕ್ಳಿಗೆ ಅವ್ವ ಇಲ್ಲ ಅಂದ್ರೆ ಸ್ಯಾನೆ ಕಷ್ಟ ಅಲ್ವೇ? ವಿದ್ಯಕ್ಕ, ನಮ್ಮ ಅವ್ವನುವೆ ಹಿಂಗೆ ಮಾಡ್ತಿತ್ತು. ನಮ್ಮ ಅವ್ವನ್ ಕೈ ರುಚಿ ತಿಂದಂಗೆ ಆಯ್ತು. ಚಂಪಾ, ಅವ್ವ ಇಲ್ಲ ಅಂತ ಯಾಕ್ ಅನ್ಕತಿ? ನಮ್ಮವ್ವ ನಿಂಗೂ ಅವ್ವ ಅಲ್ವೇ? ನೀನೇನು ಬ್ಯಾಸರ ಮಾಡ್ಕೋಬೇಡ. ನಿಂಗೇನಾದ್ರೂ ಬೇಕು ಅಂದ್ರೆ ನನ್ ತವ ಹೇಳು, ನನ್ನ ಮವನ್ ತವ ಮಾಡಿಸ್ಕೊಂಡು ನಿಂಗ್ ತಕೊಂಡ್ ಬಂದ್ ಕೊಡ್ತೀನಿ. ಅದ್ಯಾವ ಜನ್ಮದಲ್ಲಿ ನಿನ್ ಜೊತೆಯಾಗಿ ಹುಟ್ಟಿದ್ನೋ ಗೊತ್ತಿಲ್ಲ ಕಣಕ್ಕ. ಈ ಜನ್ಮದಾಗೆ ನಿನ್ ಪಿರುತಿ ಸ್ನೇಹ ನಂಗೆ ಸಿಕ್ಕದೆ. ದಿಟ್ವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಕಣಕ್ಕ. ಯಾಕೆ ಹಿಂಗೆಲ್ಲ ಹೇಳ್ತಿದ್ಯಾ? ಈ ಹಟ್ಟಿನಲ್ಲಿ ಎಲ್ಲ ವಿಷಯಕ್ಕೂ ನನ್ ಸಾನೆ ಕಷ್ಟ ಪಡ್ತಾ ಇದ್ದೆ. ಆಗ ನನ್ಕಿಂತ ಸಾನೆ ನೀನ್ ಸಂಕಟ ಪಡ್ತಾ ಇದ್ದೆ. ನನ್ ಮೇಲೆ ಪಿರುತಿ ತೋರಿಸ್ತಾ ಇದ್ದೆ, ನನ್ ಜೊತೆಯಾಗಿ ನಿಂತಿದ್ದೆ. ಹಂಗ್ ನೋಡಕ್ ಹೋದ್ರೆ ನಿನ್ ಸ್ನೇಹ ನನಗ್ ಸಿಕ್ಕಿರೋದು ನಾನ್ ಮಾಡಿರೋ ಪುಣ್ಯ. ಅಲೆಲೆಲೆಲೆಲೆ, ಏನ್ ಆಶ್ಚರ್ಯ. ತಂಗ್ಯವ, ನಾನೇ ಫೋನ್ ಮಾಡಿದ್ರೆ ರೇಗಾಡ್ತಿದ್ದೆ. ಇವತ್ತು ನೀನೇ ಮಾಡ್ಬಿಟ್ಟಿದ್ಯಾ ಫೋನ್ನ? ಆಹಾ, ತಂಗವ್ವ ಅನ್ಕೊಂಡು ದೊಡ್ಡ ಬಹುಮಾನನೇ ಕೊಟ್ಟಲ್ಲ. ತಂಗ್ಯವ, ನಾನೇನಾದ್ರು ನಿನ್ ಹೆಸರು ಹೇಳಿದ್ನೆ? ನಿನಗ್ ಕೊಟ್ಟಿರೋ ಮಾತ್ನ ಉಳ್ಸ್ಕೊಂಡಿವ್ ತಾನೆ. ಆದ್ರೆ ನಮ್ ಭದ್ರಮ್ಮನ್ ಯಾಕೆ ಲೆಟರ್ ಬರ್ದಿದ್ಯಾ? ಲೆಟ್ರ? ಯಾವ ಲೆಟ್ರು? ಏನ್ ಮಾತಾಡ್ತಿದ್ಯಾ ತಂಗ್ಯವ? ಆ ಹುಡ್ಗಿ ಯಾರು ಅನ್ನೋ ಸತ್ಯ ಹೊರಗ್ ಹಾಕ್ತೀನಿ ಅನ್ಬಿಟ್ಟು ಇವಾಗ ನನ್ನ ಹತ್ರ ನಾಟಕ ಆಡ್ತಿದ್ಯಾ? ಅರೆ, ಇನ್ಮೇಕೆ ಖರ್ಚಿಗೆ ಯಾವ ದಾರಿ ಹುಡುಕ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದವಂಗೆ ತಂಗ್ಯವನೇ ಒಳ್ಳೆ ದಾರಿ ತೋರ್ತಾವಳೆ. ತಂಗ್ಯವ, ಹೊಟ್ಟೆ ಪಾಡಲ್ವೇನವ? ಈ ದಿವಸ ನನ್ನ ಹೆಂಗ ನೀನ್ ಗಮನಿಸ್ಕೋತಿದ್ಯೋ ಹಂಗೆ ಗಮನಿಸ್ಕೊಬಿಟ್ರೆ ಅಷ್ಟೇ ಸಾಕು. ಏಯ್, ನಿನ್ಗೊಂಚೂರು ಮನ್ಸತ್ವ ಅನ್ನೋದಿಲ್ವೇ? ಯಾಕೆ ನನ್ ಪ್ರಾಣ ತಿಂತಿದ್ಯಾ ನೀನು?
ತಂಗವ ಅನ್ಕೊಂಡು ನಾನು ಹೊಟ್ಟೆ ಉರ್ಸಕ್ಕೆ ನಿನ್ ಮನ್ಸಾದ್ರೆ ಹೆಂಗ್ ಬರ್ತದೆ? ತಂಗ್ಯವ, ಈ ಅಣ್ಣ ಹಿಂಗು ಒಂದ್ ಬದುಕೈತೆ ಅನ್ನೋದ್ನ ನೀನ್ ಅರ್ಥ ಮಾಡ್ಕೊಬಿಟ್ರೆ ನಿನಗ್ ಹೊಟ್ಟೆ ಒರ್ಸೋ ಪ್ರಮಾಣಿಕೆ ಬರಕಿಲ್ಲ ಅಲ್ವೇ? ನೋಡು ತಂಗ್ಯವ, ಈಗ ನಾನು ಹೇಳಿರೋ ಸುಳ್ಳೆ ಸತ್ಯ ಆಗಿರ್ಬೇಕು. ನನ್ನೊಳಗಿರೋ ಸತ್ಯ ನನ್ನಲ್ಲೇ ಇರ್ಬೇಕು ಅಂತಂದ್ರೆ ನೀನು ಆಗಾಗ ನನ್ ಗಮನಿಸ್ಕೊತಾ ಇರ್ಬೇಕು. ನನ್ ಬಾಯ್ ಬಂದ್ ಮಾಡಕ್ಕೆ ಮದ್ದೇನು ಅಂತ ನಿಂಗೆ ಸಂದಾಗ ಗೊತ್ತು. ನಾನು ಯಾವಾಗ ಫೋನ್ ಮಾಡ್ತೀನೋ ನೀನ್ ಅವಾಗ ದುಡ್ಡನ್ನ ಸಿದ್ಧ ಮಾಡ್ಕೊಂಡು ಮಾಡಿಕೊಂಡಿರು. ತಂಗ್ಯವ ಮಡಗ್ಲೆ. ಏನೇ ಮಾಡ್ತಾ ಇದ್ಯಾ? ಇದನ್ನ ಹೊಡೆದಾಕ್ಬಿಟ್ಟು ತಿರ್ಗಾ ಅವ್ರ ಮುಂದೆ ಹೋಗಿ ಕೈ ಚಾಚ್ಕೊಂಡ್ ನಿಂತ್ಕೋತೀಯಾ? ಮತ್ತಿನ್ನೇನ್ ಮಾಡ್ಲಿ ಹೇಳವ? ನೋಡೆ, ಇವಾಗ ನಾವಿರೋ ಸ್ಥಿತಿನಲ್ಲಿ ಅವನ್ ಮಾತ್ ಕೇಳ್ದೆ ಬೇರೆ ದಾರಿನೇ ಇಲ್ಲ. ವರೆವಾ ಲೋಕಿ, ಈ ದಿವಸ ಒಂದ್ ಕಡೆ ಕೆರ್ಕೋತಿದ್ದೆ, ಈಗ 2 ಕಡೆನೂ ಕೆರ್ಕೋಬಹುದು. ನೀನು ಬಿಂದಾಸ್ ಆಗಿರ್ಬೋದು. ವಿದ್ಯಾ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಆಸೆ ಕಟ್ಕೊಂಡಿದ್ಲು. ನೀವ್ ಯಾಕೆ ಅವಳ ಮುಂದೆ ಓದಿಸ್ಬಾರ್ದು? ಮದ್ವೆ ಆಗಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಹೆಣ್ಣು ತನ್ನ ಆಸೆ ಕನಸುಗಳನ್ನ ಕೈ ಬಿಡ್ಬೇಕಾಗಿಲ್ಲ ಅನ್ನೋಂಥದ್ದನ್ನ ನೀವ್ ನಿರೂಪಿಸ್ಬೇಕು ಸರ್. ನಮ್ NCC ಕ್ಯಾಂಪ್ ಅಲ್ಲಿ ಎಮರ್ಜೆನ್ಸಿ ಸಂದರ್ಭ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರು. ನೀನ್ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು. ಆಗ 100 ಜನದ ಪ್ರಾಣ ಉಳಿಸ್ಬೋದು. ನಮ್ಮ ಅಪ್ಪನ ಅಳಿಮಯ್ಯ ಯಾಕಂಗ್ ನೋಡ್ತಿದ್ದೀರಾ? ಗೌಡ್ರೆ, ಏನಾಯ್ತು ಗೌಡ್ರೆ? ಯಾಕೆ ಒಂಥರ ಇದ್ದೀರಲ್ಲ? ಇವತ್ತು ನೀನೆಂತ ಕೆಲಸ ಮಾಡಿದೆ ಗೊತ್ತೇನಮ್ಮಿ? ಅಂತದ್ ನಾನೇನ್ ಮಾಡ್ದೆ ಗೌಡ್ರೆ? ಪ್ರಜ್ಞೆ ತಪ್ಪಿದ್ದಿದ್ದ ಹೆಂಗ್ಸ್ನ ಕಾಪಾಡೋದು ಅಂತಂದ್ರೆ ಏನ್ ಸಾಮಾನ್ಯದ ಕೆಲ್ಸನೇ. ಓ, ನೀವ್ ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಆ ಸಮಯಕ್ಕೆ ನಂಗೆ ಏನ್ ಗೊತ್ತಿತ್ತೋ ಅದನ್ನ ಮಾಡ್ದೆ, ಆಟೆಯ. ಅಮ್ಮಿ, ನನ್ 30 ವರ್ಷದ ಸರ್ವಿಸ್ನಾಗೆ ನಾನು ಈ ತರ ಪವಾಡ ನೋಡೇ ಇಲ್ಲ ಕಣಮ್ಮಿ. ಅದ್ ಸರಿ, ಇದನ್ನೆಲ್ಲ ನೀನ್ ಹೆಂಗ್ ಕಲ್ತೆ? ಅದೇ ಹೇಳಿದ್ನಲ್ಲ ಗೌಡ್ರೆ, ನಮ್ ಕಾಲೇಜ್ ಕಡೆಯಿಂದ NSS ಕ್ಯಾಂಪ್ಗೆ ಅಂತ ಕರ್ಕೊಂಡು ಹೋದಾಗ ಈ ತರ ದಿನಾಲು ಒಬ್ರನ್ನ ಕರ್ಸ್ಬಿಟ್ಟು ನಮ್ಗೆಲ್ಲ ಪಾಠ ಮಾಡೋರು. ನನಗ್ ಮೊದ್ಲೇ ಡಾಕ್ಟರ್ ಆಗ್ಬೇಕು ಅಂತ ಸಾನೆ ಆಸೆ ಇತ್ತು. ಹಂಗಾಗಿ ಆ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಅದಕ್ಕೆ ಗಮನ ಕೊಟ್ಟು ಕೇಳಿಸ್ಕೊಂಡಿದ್ದೆ. ಅದು ಇವಾಗ ಉಪಯೋಗಕ್ಕೆ ಬಂತು, ಆಟೆಯ. ದಿಟ್ಟವಾಗ್ಲು ನೀನ್ ಸೂಪರ್ ಕಣಮ್ಮಿ. ನಾನು ನನ್ನ ಅಮ್ಮಿ ಎಲ್ಲರಂಗೆ ಸಾಧಾರಣ ಹಳ್ಳಿ ಹುಡುಗಿ ಅನ್ಕೊಂಡಿದ್ದೆ. ಆದ್ರೆ ನೀನು ಸ್ಯಾನೆ ಬುದ್ಧಿವಂತೆ ಅಂತ ಗೊತ್ತಾಗಿದ್ದೆ ನನ್ಗಿವತ್ತು. ಒಂದ್ ಪ್ರಾಣ ಉಳ್ಸೋದು ಅಂದ್ರೆ ತಮಾಷೆ ವಿಷಯವೇ? ಆ ಹೆಂಗ್ಸ್ ಹೇಳ್ದಂಗೆ ಅದು ಸ್ಯಾನೆ ಪುಣ್ಯವಾದ ಕೆಲ್ಸ. ನಾನು ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಗೌಡ್ರೆ. ನಾನ್ ಕಲ್ತ್ ವಿದ್ಯೆ ಒಬ್ರು ಪ್ರಾಣ ಕಾಪಾಡ್ನಲ್ಲ ಅನ್ನೋ ಸಮಾಧಾನ ಸಿಕ್ತಲ್ಲ, ಆಟೆ ಸಾಕು. ಇಲ್ಲ ಕಣಮ್ಮಿ, ಮನುಷ್ಯ ಸತ್ತಾಗ ಅವನಿಗೆ ಲೆಕ್ಕಕ್ಕೆ ಬರೋದು ಅವ್ನು ಮಾಡಿರೋ ಪಾಪ ಪುಣ್ಯ ಮಾತ್ರ. ಇವತ್ತು ನೀನ್ ಮಾಡಿರೋ ಪುಣ್ಯದ ಕೆಲಸದಿಂದ ಖಂಡಿತ ನಿಂಗೆ ಒಳ್ಳೇದಾಯ್ತದೆ, ನೋಡ್ತಿರೋ. ಗೌಡ್ರೆ, ನೀವು ಜನಕ್ ಮಾಡೋ ಸಹಾಯದ ಮುಂದೆ ನಂದು ಯಾವ ಲೆಕ್ಕ ಹೇಳಿ? ನೋಡಮ್ಮಿ, ಇರಾ ಕಾಸು ಯಾರು ಬೇಕಾದ್ರೂ ಕೊಡ್ಬೋದು. ಆಟ ಯಾಕೆ, ಒಬ್ಳು ತಾಯಿ ಜೀವನನೂ ಕೊಡ್ಬೋದು. ಆದ್ರೆ ಒಂದ್ ಪ್ರಾಣ ಉಳ್ಸೋದೈತಲ್ಲ, ಅದೆಲ್ಲರಿಂದನೂ ಸಾಧ್ಯ ಇಲ್ಲ. ಹಾ ಅಮ್ಮಿ, ದಿಟ್ಟವಾಗ್ಲು ನೀನ್ ಬ್ಯಾರೇನೆಯ. ನಿನ್ ಬಗ್ಗೆ ಏಟ್ ಹೊಗಳಿದ್ರು ಕಡಿಮೆನೆಯ ಕಣಮ್ಮಿ. ಇದರಿಂದ
ಒಂದಂತೂ ಅರ್ಥ ಆಯ್ತು ಕಣಮಿ ನಂಗೆ. ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ ಅಂತ. ನಿನ್ನಿಂದ ಏನ್ ಬೇಕಾದ್ರೂ ಆಯ್ತದೆ. ನನ್ನ ಹೆಂಡ್ರು ಒಂದ್ ರೀತಿ ಗ್ರೇಟ್ ಗ್ರೇಟ್ ಗ್ರೇಟ್. ನೋಡ್ರೆ, ಇಷ್ಟು ದಿನ ಬೇರೆಯವ್ರ ಕೆಲಸಕ್ಕೆ ಹೋರಾಟ ಮಾಡಿ ಬೇಕಾದಷ್ಟು ಜನಗಳನ್ನ ಅಸೆಂಬ್ಲಿಗೆ ಕಳಿಸ್ಕೊಟ್ಟಿದ್ರಿ. ಆದ್ರೆ ಈ ಕಿತ ಖುದ್ದಾಗಿ ನೀವೇ ಅಖಾಡಕ್ಕೆ ಇಳಿತಾ ಇದ್ದೀರಿ. ನಿಮ್ ನಿರ್ಧಾರ ಕೇಳಿ ಹೈಕಮಾಂಡ್ನವರು ಶಾನೆ ಖುಷಿ ಪಟ್ರು. ಎಲ್ಲ ದ್ಯಾವ್ರಿಚ್ಛೆ. ಹೈಕಮಾಂಡ್ ಅವರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ, ಜೊತೆಗೆ ನಿಮ್ಮ ಆಶೀರ್ವಾದ ಸಾಹೇಬ್ರೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಗೌಡ್ರೆ, ಹೈಕಮಾಂಡ್ ಪ್ರತಿನಿಧಿನೇ ಖುದ್ದಾಗಿ ಕ್ಷೇತ್ರಕ್ಕೆ ಬಂದು ನಿಮ್ ಟಿಕೆಟ್ನ ಅನೌನ್ಸ್ ಮಾಡಬೇಕು ಅಂತ ಅವ್ರೆ. ಅದಕ್ಕೆ ನೀವು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಸರಿ ಒಂದು ದೊಡ್ಡ ಸಮಾವೇಶ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸಾಹೇಬ್ರೆ, ನನಗೆ ಈ ಸಭೆ ಸಮಾರಂಭ ಸಮಾವೇಶ ಇವೆಲ್ಲ ಮಾಡಿ ದೊಡ್ಡಸ್ಕೆ ತಗೊಳ್ಳೋದಕ್ಕೆ ನನಗೊಂದು ಚೂರು ಇಷ್ಟ ಇಲ್ಲ. ಅದೇ ನಮ್ಮ ಕಾರ್ಯಕರ್ತರು ನಮ್ಮ ಜನಗಳ ಕಷ್ಟ ಸುಖನೆಲ್ಲ ನೋಡಿ ಅವ್ರ ಜೊತೆ ಇದ್ದು ಅವ್ರಿಗೇನಾದ್ರೂ ಒಳ್ಳೇದು ಮಾಡ್ಬೇಕು ಅನ್ನೋದಷ್ಟೇ ನನ್ನ ಅನಿಸಿಕೆ. ನಿಮ್ಮ ಮಾತು ಸತ್ಯ ಗೌಡ್ರೆ. ಆದ್ರೆ ಹೈಕಮಾಂಡ್ ಅವರು ಬಂದ ದಿನ ಏನಾರ ವಿಶೇಷ ಇದ್ರೆ ಒಳ್ಳೇದು ಅಂತ ನನಗನ್ನಿಸ್ತಿದೆ. ಇದೇ ಒಳ್ಳೆ ಟೈಮ್. ಈ ಟೈಮಲ್ಲಿ ನಿಶ್ಚಿತಾರ್ಥ ನನ್ನ ಮಗಂಗ್ ಮಾಡ್ಬಿಟ್ರೆ ಪಕ್ಷದವರೆಲ್ಲ ಬರ್ತಾರೆ. ಆಗ ನನ್ನ ಮಗನ್ ಗುರ್ತಿಸ್ತಾರೆ. ನನ್ನ ಮಗನ್ಗೆ ಒಳ್ಳೆ ಸ್ಥಾನಮಾನ ಸಿಕ್ತಂಗ ಆಯ್ತದೆ. ಬಾವ, ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಂಗೊಂದು ಯೋಚನೆ ಬಂತು. ಏಳನೆ ಅದೇನು ಹೇಳಿ ಸ್ವರೇ? ಏನಿಲ್ಲ ಬಾವ, ಹೆಂಗಿದ್ರು ಸುಭಾಷನ್ ಸಂಬಂಧ ನೋಡಿದೀವಿ, ಅವರು ಒಪ್ಕೊಂಡವ್ರೆ. ಇಬ್ರು ಮಾತಾಡ್ಕೊಂಡು ನಿಶ್ಚಿತಾರ್ಥದ ಕಾರ್ಯಕ್ರಮ ಇಟ್ಕೊಂಡ್ರೆ ಹೆಂಗೆ ಅಂತವ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಾ ಸಾಹೇಬ್ರೆ, ನನ್ನ ತಮ್ಮನ ಮಗಂದು ನಿಶ್ಚಿತಾರ್ಥ ಮಾಡಿಕೊಂಡು ಅವತ್ತೆಲ್ಲಾರನ್ನು ಕರ್ಸ್ಕೊಂಡ್ರೆ ತೆಪ್ಪಾಗಕ್ಕಿಲ್ಲ ಅಲ್ವೇ? ಖಂಡಿತ ಇಲ್ಲ ಗೌಡ್ರೆ. ನಿಮ್ಮನೆ ಕಾರ್ಯಕ್ರಮ ಆಗಿರೋದ್ರಿಂದ ಹೆಂಗಿದ್ರು ಕಾರ್ಯಕರ್ತರು ಮುಖಂಡರೆಲ್ಲ ಬಂದಿರ್ತಾರಲ್ವಾ, ಆವಾಗ್ಲೇ ಕರ್ಸ್ಕೊಳ್ಳೋಣ ಬಿಡಿ. ಸರಿ ಸಾಹೇಬ್ರೆ, ನಾನು ಇವತ್ತೇ ಪುರೋಹಿತರ ಹತ್ರ ಮಾತಾಡಿ ಒಳ್ಳೆ ದಿನನ ಹಾಕ್ಸಿಟ್ಟಿರ್ತೀನಿ. ಹೈಕಮಾಂಡ್ ಅವ್ರಿಗೆ ಯಾವತ್ತಾಯ್ತದೋ ಆ ದಿನವೇ ಅವ್ರನ್ನೆಲ್ಲ ಕರ್ಸ್ಕೊಳಮ್ಮ. ಸರಿ ಗೌಡ್ರೆ, ನೀವು ಡೇಟ್ ನಿಶ್ಚಯ ಮಾಡಿ ಕಳಿಸ್ಕೊಡಿ. ನಾನು ಮಾತಾಡಿ ತಿಳಿಸ್ಬಿಡ್ತೀನಿ. ಮುಂದಿನ ಏರ್ಪಾಡು ನೀವು ಮಾಡ್ಕೊಂಬಿಡಿ. ನಾನು ಇನ್ನು ಬರ್ತೀನಿ ಗೌಡ್ರೆ. ಆಗ್ಬೋದು. ರೀ, ಇದೆಲ್ಲ ನಮ್ ಸೊಸೆ ಕಾಲ್ಗುಣ. ಅವಳು ಎಟ್ಟಿಗೆ ಬಂದ್ಮ್ಯಾಕೆ ಎಲ್ಲನೂ ಒಳ್ಳೇದೇ ಆಯ್ತದೆ. ನೀನ್ ಹೇಳ್ತಾ ಇರೋದು ಸರಿಯಾಗದೆ ಮಾನ. ನಮ್ಮ ಮುದ್ದು ಸೊಸೆ ಬಂದಾಗಿಂದ ನಮ್ಮ ಮಟ್ಟಿಗೆ ಎಲ್ಲ ಒಳ್ಳೇದೇನೆ ಆಯ್ತಾಯ್ತು. ಹೌದಣ್ಣ, ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಹೆಂಗೋ ಒಟ್ಟಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ನನಗೆ ಗೋವಿಂದ, ಹಂಗೆ ನಮ್ಮ ಮಾಜಿ MLA ಭೇಟಿ ಮಾಡ್ಬೇಕು, ನೋಡ್ಕೊಂಡ್ ಬಂದ್ಬಿಡೋ ನೋಡಿ. ಸುಭಾಷ, ಇನ್ ಮುಂದಕ್ಕಾದ್ರೂ ಖಾಲಿ ಪೋಲಿಯಲ್ಲಿ ಎದ್ ಬಿಟ್ಬಿಟ್ಟು ಜವಾಬ್ದಾರಿಯಿಂದ ನಡ್ಕೊಳಕ್ ಕಲ್ಕೊ. ಇನ್ ಮುಂದಕ್ಕೆ ಏನಾದ್ರೂ ಅಪ್ಪ ಏನ್ ಗೌರವ ಅಟ್ಟಿ ಮಾನ ಕಲಿಯೋ ಕೆಲಸ ಏನಾದ್ರು ಮಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ.